ಸರ್, ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಒಳಿತಿಗಾಗಿ ಪೂಜೆನ ಹಮ್ಮಿಕೊಂಡಿದ್ದಾರೆ. ಭಾಳಷ್ಟು ನಟ ನಟಿಯರು ಕೂಡ ಭಾಗಿಯಾಗಿರುವಂಥದ್ದು. ನೀವು ಕೂಡ ಭಾಗಿಯಾಗಿದ್ದೀರಿ, ಹೇಗನ್ನಿಸ್ತಾ ಇದೆ? ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬಿ ಬದುಕುವಂತಹ ಜನ. ಈ ಥರ ಆಚರಣೆಗಳು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ, ಅದಕ್ಕೋಸ್ಕರ ಈ ಹೋಮ ಮಾಡುವಂಥದ್ದು. ಇದು ಯಾವತ್ತೂ ಕೂಡ ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇರುವಂಥದ್ದಿತ್ತು ಈ ಪದ್ಧತಿ. ಇವತ್ತು ಸಾಮೂಹಿಕವಾಗಿ ಇಡೀ ಚಿತ್ರರಂಗದ ಏಳಿಗೆಗೋಸ್ಕರ ಈ ಕಲಾವಿದರ ಒಕ್ಕೂಟ ಸಂಘ ಏನಿದೆ, ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ತುಂಬ ವಿಶೇಷ ಅನಿಸುತ್ತೆ. ಇದು ಎಲ್ಲರ ಅಭಿವೃದ್ಧಿಗೋಸ್ಕರ. ನೀವು ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ಸಮಸ್ತ ಚಿತ್ರರಂಗದ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಇದೊಂದು ವಿಶೇಷವಾದ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೊಂದು ಮಾನಸಿಕವಾಗಿ ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ಇದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಸಾಕಷ್ಟು ತರ್ಕಗಳು ನಡೆಯುತ್ತೆ. ನಾವು ಕೆಲವೊಂದು ನಂಬಿಕೆಗಳು, ಅದು ಮೂಢನಂಬಿಕೆನೇ ಇರ್ಬೋದು, ಅದನ್ನು ಕಣ್ಮುಚ್ಚಿ ನಾವು ಸ್ವೀಕಾರ ಮಾಡಬೇಕಾಗತ್ತೆ. ತುಂಬ ತರ್ಕ ಮಾಡೋಕ್ಕೆ ಹೋದಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೋತವೆ. ಆ ನಿಟ್ಟಿನಲ್ಲಿ ಸರೆಂಡರ್ ಆಗಬೇಕು. ನಾವೆಲ್ಲ ದೇವ್ರನ್ನ ನಂಬಿ ಬದುಕುವಂತಹ ಜನ. ಆ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು, ಮನೆ ಕೆಲಸ ಇರ್ಬೋದು, ನನ್ನ ಏಳಿಗೆ ಇರ್ಬೋದು, ಚಿತ್ರರಂಗದ ಏಳಿಗೆ ಇರ್ಬೋದು, ಖಂಡಿತ ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭನೇ ಕೊಡುವಂಥದ್ದು. ಯಾವುದೇ ನಷ್ಟ ಇಲ್ಲ. ಹಾಗಂತ ಕೇವಲ ಪೂಜೆ ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ನಿನ್ನ ಕರ್ತವ್ಯ ಏನಿದೆ, ನಿನ್ನ ನಿಷ್ಠೆ ಏನಿದೆ, ನಿನ್ನ ಕರ್ಮಗಳೇನಿದೆ, ಅದನ್ನು ದುಡಿಯುವಂಥದ್ದು ನೀವು ಪ್ರಾಮಾಣಿಕವಾಗಿ ಮಾಡಿದಾಗ ಎಲ್ಲ ಸಫಲ ಆಗುತ್ತೆ. ಕತೆ ಬರೆಯೋದ್ರಿಂದ ಹಿಡಿದು ಕತೆನೇ ಮಾಡ್ಕೊಳ್ದೇನೆ ನನ್ನ ಸಿನಿಮಾ ಚೆನ್ನಾಗಿ ಆಗಬೇಕು ಅಂದರೆ ಕಷ್ಟ. ಆ ನಿಟ್ಟಿನಲ್ಲಿ ಒಳ್ಳೆ ಕತೆ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಪ್ರಚಾರ ತಗೊಂಡು ಸಿನಿಮಾನ ರಿಲೀಸ್ ಮಾಡಿದಾಗ ಕನ್ನಡ ಚಿತ್ರ ಪ್ರೇಕ್ಷಕರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಪೂಜೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ನಮ್ಮೆಲ್ಲರಿಗೂ ಒಂದು ನಿರೀಕ್ಷೆಯನ್ನು ಕೊಟ್ಟಿದೆ. ಕನ್ನಡ ಚಿತ್ರರಂಗ ಮತ್ತೆ ಹಿಂದಿನ ದಿನಗಳು ಮತ್ತೆ ಮರುಕಳಿಸುತ್ತೆ ಅನ್ನೋ ಭರವಸೆಯೊಂದಿಗೆ ಇವತ್ತು ಪೂಜೆ ಕಾರ್ಯದಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದು ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆಯೊಡನೆ ನಾವೆಲ್ಲರೂ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಧನ್ಯವಾದ.